ಇವತ್ತಿನ ಸರ್ಕಲ್ ಅನ್ನೋದನ್ನು ಕೆಂಪೇಗೌಡ ಸರ್ಕಲನ್ನಾಗಿ ಮಾರ್ಪಾಡಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಈಗ ಆಲ್ರೆಡಿ ನಾವು ಮಾತಾಡ್ತಾ ಇದ್ದೀವಿ. ಮುಂದಿನ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಭಾಳ ವಿಜೃಂಭಣೆಯಿಂದ ಈ ಕೆಂಪೇಗೌಡ ಜಯಂತಿನ ಮತ್ತೆ 3ನೇ ವರ್ಷದಾಗಿ ಹೊಸ ಸ್ಟ್ಯಾಚ್ಯೂ ನಿರ್ಮಾಣದ ಮುಖಾಂತರ ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತೀವಿ. ಮತ್ತು ಕೆಂಪೇಗೌಡರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಎಷ್ಟು ಹೇಳೋಕ್ಕೆ ಹೋದರೆ ಸುಮಾರು ದಿನಗಳೆಲ್ಲ ಬೇಕಾಗುತ್ತೆ. ಅವರ ಇವತ್ತು ಬೆಂಗಳೂರಿನ ITBT ಆಗಿರ್ಬೋದು, ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಬೆಂಗಳೂರನ್ನ ತಿರುಗಿ ನೋಡುವಂಥ ಏನಾದರೂ ಒಂದು ರಾಜ್ಯ ಬೆಳೆದಿದೆ ಅಂತಂದರೆ ಅದು ನಮ್ಮ ಬೆಂಗಳೂರು, ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ. ಅದರಲ್ಲೂ ನಮ್ಮ ಬೆಂಗಳೂರು ಜಿಲ್ಲೆ ಮಹಾನಗರ ಪಾಲಿಕೆ ಏನಿದೆ ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಒಂದು ನಗರ ಅಂತ ಹೇಳ್ಬೋದು. ಇವತ್ತು ಕೆಂಪೇಗೌಡನ ಇತಿಹಾಸವನ್ನು ಯಾರನ್ನೂ ವರ್ಣನೆ ಮಾಡೋಕ್ಕಾಗಲ್ಲ. ಎಲ್ಲ ಜಾತಿ ಜನಾಂಗದವ್ರನ್ನು ಸರ್ವ ಜನಾಂಗದ ಶಾಂತಿಯುತ ಅಂತ ಏನು ನಮ್ಮ ಕುವೆಂಪು ಅವರು ಬರೆದಿದ್ರು, ಹೇಳಿದ್ರು, ಅದಕ್ಕೆ ಸಾಕ್ಷಿಯಾಗಿರತಕ್ಕಂಥವ್ರು ನಮ್ಮ ಕೆಂಪೇಗೌಡರು. ಹೀಗಾಗಿ ಕೆಂಪೇಗೌಡರನ್ನ ಯಾವುದೇ ಒಂದು ಜಾತಿಗೆ ಯಾರು ಪರಿಗಣಿಸಲ್ಲ. ಎಲ್ಲರೂ ಜಾತ್ಯತೀತವಾಗಿ ತೆಗೆದುಕೊಂಡು ಹೋದರು ನಮ್ಮ ಕೆಂಪೇಗೌಡರು. ಮುಂದಿನ ದಿನಗಳಲ್ಲಿ ಈ ಕೆಂಪೇಗೌಡರ ಜಯಂತಿನ ನಾವು ಭಾಳ ವಿಜೃಂಭಣೆಯನ್ನು ಮಾಡ್ತೀವಿ. ಬೆಂಗಳೂರಲ್ಲೂ ಅಷ್ಟೇ ಕೆಂಪೇಗೌಡ ಜಯಂತಿಯನ್ನು ಇಡೀ ರಾಜ್ಯ ಮಟ್ಟಕ್ಕೆ, ಇಡೀ ರಾಷ್ಟ್ರ ಮಟ್ಟಕ್ಕೆ ಗೊತ್ತಿರಲಿಲ್ಲ. ಈಗ ಇತ್ತೀಚೆಗೆ ಈ ನಡುವೆ ಸುಮಾರು ಒಂದು 2-3 ವರ್ಷಗಳ ಹಿಂದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು, ಅದರಿಂದ ಎಷ್ಟೋ ಅಭಿವೃದ್ಧಿ ಹೊಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಂಪೇಗೌಡ ಜಯಂತಿ ಇಡೀ ದೇಶಾದ್ಯಂತ ಕರ್ನಾಟಕದಲ್ಲಿ ಕೆಂಪೇಗೌಡ ಅಂತಂದು ಏನು, ಆ ಜಯಂತಿ ಅಂದರೆ ಏನು, ಇದರ ಯಾಕೆ ಇದನ್ನೆಲ್ಲ ಆಚರಿಸ್ತಾರೆ ಅನ್ನೋದನ್ನು ರಾಷ್ಟ್ರ ಮಟ್ಟದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಇದೇ ರೀತಿ ಕೆಂಪೇಗೌಡ ಜಯಂತಿನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಾವು ಆ ಜಯಂತಿ ಬಗ್ಗೆ ತುಂಬ ಗೌರವ ಕೊಟ್ಟು ಎಲ್ಲರನ್ನ ಮುನ್ನಡೆಸ್ಕೊಂಡು ಎಲ್ಲರ ಜೊತೆ ಸಂಘಟನೆ ಮಾಡಿ ನಾವು ರೇವಾ ಕಾಲೇಜಿನ ಬಳಿ, ಬಾಗಲೂರು ಮುಖ್ಯ ರಸ್ತೆಯ ರೇವಾ ಕಾಲೇಜಿನ ಬಳಿ, ಸರ್ಕಲಿನ ಬಳಿ ಕೆಂಪೇಗೌಡ ಸರ್ಕಲ್ ಅಂತ ಹೆಸರಿಟ್ಟು ಮುಂದಿನ ಚೆನ್ನಾಗಿ ಮಾಡಬೇಕು ಅಂತ ನಾವು ಅದನ್ನು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಜಯಂತ್ಯೋತ್ಸವವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ತಾಲೂಕುಗಳಲ್ಲೂ, ಎಲ್ಲ ಹೋಬಳಿಗಳಲ್ಲೂ ವಿಜೃಂಭಣೆಯಿಂದ ನಿನ್ನೆಯಿಂದ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಇವತ್ತು ಇಲ್ಲಿ ಹೋದ ವರ್ಷವನ್ನು ಪ್ರಾರಂಭ ಮಾಡಿದ್ವಿ. ಹೋದ ವರ್ಷದಿಂದ ಈ ವರ್ಷದ ಕೂಡ ನಾವು ನಿನ್ನೆ ಮಾಡಿದ್ರೆ ಇವತ್ತು ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳಿದ್ದಾರೆ ಕುವೆಂಪು ಅವರು, ಆ ಥರ ಎಲ್ಲರೂ ಕೂಡ ಜಾತಿ ಜನಾಂಗ ಏನಿಲ್ಲ ಇದರಲ್ಲಿ, ಎಲ್ಲರೂ ಸೇರಿದ್ದಾರೆ ಇಲ್ಲಿ. ಶಕ್ತಿ